ರಾಜಕೀಯದಲ್ಲಿ ಜಾತಿ ಜನಗಣತಿ ವರದಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಆಗಾಗ ಇದು ಜಾರಿಯಾಗಿಬಿಡುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ ನಾವು ಕೇಳ್ತಾನೆ ಇರ್ತೀವಿ. ಅದರ ಮುಂದುವರೆದ ಭಾಗ ಅಂತ ಕಾಣುತ್ತೆ ಇದು ಕೂಡ. ಜಾತಿ ಜನಗಣತಿಯ ವರದಿ ಪ್ರತಿ ಬಾರಿ ಈ ಸುದ್ದಿ ಬಂದ ತಕ್ಷಣವೇ ಸಂಚಲನ ಕ್ರಿಯೇಟ್ ಆಗುತ್ತೆ. ಟೇಬಲ್ ಮಾಡ್ತಾ ಇದ್ದಾರೆ, ಇದನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಜಾತಿ, ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ, ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಜನ ಇದ್ದಾರೆ, ಇದು ಗೊತ್ತಾಗ್ಬಿಡುತ್ತೆ. ಈಗ ಇದೇನಾಗುತ್ತೆ, ಈ ಜಾತಿ ಜನಗಣತಿ ಅಂದರೆ ರಾಜಕೀಯ ವಲಯದಲ್ಲಿ ಒಂದು ರೀತಿ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಸಾಮಾಜಿಕ ವಲಯದ ಚೆಕ್ ಮಾಡಿದಾಗ ಅದೊಂದು ಶೈಕ್ಷಣಿಕ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಒಂದು ಅಧ್ಯಯನ. ಆದರೆ ಪ್ರಧಾನವಾಗಿ ಒಂದಿಡೀ ಪೆಟ್ಟಿಗೆ ತುಂಬ ಜಾತಿ 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 ಇದೆ ಅಂಥೇಳಿ ಕೆಲವರಿಗೆ ಆತಂಕ ಇದು. ಬರೀ ಜಾತಿಯನ್ನೇ ಸಮೀಕ್ಷೆ ಮಾಡ್ಕೊಂಡು ಬಂದಿದ್ದಾರೆ ಇವರು. ಹಾಗಾಗಿ ಆಯಿತು, ಏನು ಜಾತಿ ಸಮೀಕ್ಷೆ ಮಾಡಿಬಿಟ್ರೆ ಉಪಜಾತಿಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಒಂದು ಎಕ್ಸ್ ಅಂತ ಒಂದು ಜಾತಿ ಇರುತ್ತೆ. ಇದೇ ಜಾತಿಗೆ X1, X2, X3, X4, X5 ಈ ರೀತಿ ನೂರಾರು ಉಪಜಾತಿಗಳಿರ್ತವೆ. ಅನೇಕರ ಆತಂಕ ಏನು ಅಂತ ಹೇಳಿದ್ರೆ, ಈ ಎಕ್ಸ್ ಎನ್ನುವ ಪ್ರಧಾನ ಜಾತಿಯೊಂದಿಗೆ ಈ ನೂರಾರು ಉಪಜಾತಿ ಇರುತ್ತಲ್ಲ, ಇದನ್ನು ಸೇರಿಸ್ತಾ ಇಲ್ಲ. ಈಗ ಅನೇಕರು ನೆನ್ನೆ ಕೂಡ ಮಾತಾಡ್ತಾ ಇದ್ರು. ಸಪೋಸ್ ಒಕ್ಕಲಿಗರು ಅಂತ ಅಂದ್ಕೊಳ್ಳಿ. ಒಕ್ಕಲಿಗರ ಪ್ರಕಾರ ನೂರಾರು ಉಪಜಾತಿಗಳು ಒಕ್ಕಲಿಗ ಬಣದಲ್ಲೇ ಇವೆ ಅಂತ. ಇವರೇನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಉಪಜಾತಿಯನ್ನು ಪ್ರತ್ಯೇಕ ಜಾತಿ ಅಂತ ತೋರಿಸ್ಕೊಡೋ ಮೂಲಕವಾಗಿ ಒಕ್ಕಲಿಗರ ಸಂಖ್ಯೆಯನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ ಅವರು. ಅದೇ ರೀತಿ ಲಿಂಗಾಯತರಲ್ಲಿಯೂ ಕೂಡ. ಹಾಗಾಗಿ ರಾಜ್ಯದ ಪ್ರಬಲ ಸಮುದಾಯಗಳು ಅಂಥೇಳಿ ಲಿಂಗಾಯತ, ಒಕ್ಕಲಿಗ ಅಂತ ಇದ್ವಲ್ವಾ, ಇದು ಕುಸಿದು ಬಿಡುತ್ತೆ, ಇದು ಕಡಿಮೆ ಆಗಿಬಿಡುತ್ತೆ ಅಂಥೇಳಿ ಒಂದು ಆತಂಕ ಆಯಾ ಸಮುದಾಯಗಳ ಕಡೆಯ ನಾಯಕರು ಹೇಳ್ತಾ ಇದ್ದಾರೆ. ಬರೀ ಇದು ಯಾವುದೋ ಒಂದು ಪಾರ್ಟಿಯವರು ಅಂತಲ್ಲ, ಆಡಳಿತಾರೂಢ ಪಕ್ಷದಲ್ಲಿಯೂ ಕೂಡ ಈ ಮಾತನ್ನು ಹೇಳ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಇದು ಬೇಡ, ಟೇಬಲ್ ಮಾಡೋದು, ಅನುಷ್ಠಾನ ಮಾಡೋದು ಬೇಡ ಅಂತ ಅವರ ಒಂದು ವಾದ ಇದೆ. ಇದೀಗ ನಾವು ಕಾಂತರಾಜ್ ಅವ್ರನ್ನೋ ಆ ಒಂದು ಸಮಿತಿಯನ್ನು ಮಾತನಾಡಿಸಿದಾಗ, ಇಲ್ಲಪ್ಪ ನಾವು ಆ ಥರದ್ದೇನು ಮಾಡಿಲ್ಲ, ಇಲ್ಲಿ ನಾವ್ಯಾಕೆ ಆ ಥರದ್ದು ಮಾಡೋಣ, 1,60,000 ಜನ ಮಾಡಿರ್ತಕ್ಕಂಥ ಸಮೀಕ್ಷೆ ಇದು. 54 ಪ್ರಶ್ನಾವಳಿಗಳಿತ್ತು. ಒಬ್ಬೊಬ್ಬ ಮನುಷ್ಯನಿಗೆ ನಾವು 20 ಮನೆ ಅಂತ ನಾವು ಕೊಟ್ಟಿದ್ವಿ. 20 ಮನೆ ಅಂತ ಕೊಟ್ಟಿದ್ದೀವಿ. ಸಮೀಕ್ಷೆ ಮಾಡ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿಗಳು. ಎಲ್ಲರೂ ನಾವು ಸಮೀಕ್ಷೆ ಮಾಡಿದ್ದೀವಿ, ಇದರಲ್ಲಿ ಬರೀ ಜಾತಿ ಅಂತ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಒಂದು ಕಡೆ ಮಾತನ್ನು ಹೇಳ್ತಾ ಇದ್ರು. ಇದೆಲ್ಲ ಆದಮೇಲೆ ಇಲ್ಲಿವರೆಗಿನ ಪ್ರಬಲ ಜಾತಿಗಳೆನ್ನುವ ನಂಬಿಕೆ ಇತ್ತಲ್ಲ, ಮೇಲ್ಜಾತಿಗಳು ನಾವು ಜಾಸ್ತಿ ಜನ ಇದ್ದೀವಿ ಅನ್ನೋ ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಒಡೆದು ಹೋಗಿಬಿಡುತ್ತೆ. ಇದರಿಂದ ಅದೊಂದು ಬಬಲ್ ಥರ ಆಗಿಬಿಡುತ್ತೆ. ಆ ನಂಬಿಕೆ ನೀರಿನ ಮೇಲಿನ ಗುಳ್ಳೆ ಥರ ಒಡೆದು ಹೋಗಿಬಿಡುತ್ತೆ ಈಗ ಅಂತ ಒಂದು ಆತಂಕ ಇದೆ. ಬಟ್ ಸಮೀಕ್ಷೆ ಮಾಡಿದವ್ರನ್ನ ಕೇಳಿದ್ರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ನಾವು ಆ ಥರದ್ದೆಲ್ಲ ಮಾಡಿಲ್ಲ, ಏನಿದೆ ಅದನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಅವರು ಮಾತಾಡ್ತಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ, ಯಾಕೆ ಆಯ್ತಪ್ಪ ಒಂದು ವೇಳೆ ಕಡಿಮೆ ಆಗಿಬಿಟ್ರೆ ಏನು ಪ್ರಾಬ್ಲಮ್ಮು? ನೋಡಿ, ಈಗ ಈ ಒಂದು ಪ್ರಬಲ ಸಮುದಾಯಗಳಂತ ಇದೆಯಲ್ಲ, ಇವರು ನಾವು ಜಾಸ್ತಿ ಜನ ಇದ್ದೀವಿ. ಜಾಸ್ತಿ ಜನ ಇದ್ದ ತಕ್ಷಣವೇ ರಾಜಕೀಯ ಪ್ರಾತಿನಿಧ್ಯದ ಲಾಬಿ ಕೂಡ ಅಷ್ಟೇ ಜೋರಾಗಿ ಶುರುವಾಗುತ್ತೆ. ಈ ಭಾಗದಲ್ಲಿ ನಾವಿದ್ದೀವಿ, ನಮ್ಮ ಕಡೆಯವರಿಗೆ ಟಿಕೆಟ್ ಕೊಡಿ, ನೀವು ಲಿಂಗಾಯತ ಸಮುದಾಯದವರು ಇದ್ದಾರಾ, ಟಿಕೆಟ್ ಕೊಡಿ ಅವ್ರಿಗೇನೆ. ಒಕ್ಕಲಿಗ ಸಮುದಾಯದವರು ಇದ್ದಾರಾ, ಟಿಕೆಟ್ ಅವ್ರಿಗೆ ಕೊಡಿ. ಕುರುಬ ಸಮುದಾಯದವರು ಇದ್ದಾರಾ, ಟಿಕೆಟ್ ಅವ್ರಿಗೆ ಕೊಡಿ. ಈ ಥರದೊಂದು ಲಾಬಿ ಇರುತ್ತೆ ರಾಜಕೀಯವಾಗಿ. ಹಾಗಾದಾಗ ಇನ್ನು ಮುಂದೆ ನೀವು ಜನಸಂಖ್ಯೆ ಇಲ್ಲಪ್ಪ, ನೀವು ಬರೀ 40 ಲಕ್ಷ ಅಂತೆ, ನೀವು 30 ಲಕ್ಷ ಅಂತೆ, ನೀವು ಯಾರೋ 25 ಲಕ್ಷ ಅಷ್ಟೇ ಅಂತೆ, ಏನು ರೀ 7-8 ಕೋಟಿ ಜನದಲ್ಲಿ 25 ಲಕ್ಷವ್ರಿಗೆ ಎಷ್ಟು ಕೊಡೋಕ್ಕಾಗುತ್ತೆ ಪ್ರಾತಿನಿಧ್ಯತೆ? ಸಾಕು, ನಿಮಗೆ 3 ಸೀಟ್ ಕೊಟ್ಟಿದ್ದೀವಿ ಸಾಕು. ಈ ರೀತಿ ಆಗಿಬಿಟ್ರೆ ಗತಿ ಏನು ಅಂತ ರಾಜಕೀಯ ವಲಯದ ಆತಂಕ ಇದು. ಇನ್ನು ಸಮುದಾಯವಾರು ಅಂತ ಬಂದಾಗ ನಮ್ಮ ಪ್ರಾತಿನಿಧ್ಯ, ನಮ್ಮ ಬಲ ಎಲ್ಲವನ್ನು ನಾವು ಕಳ್ಕೊಳ್ಬೇಕಾಗತ್ತಾ? ಉಪಜಾತಿಗಳು ಇವರು ಸೇರಿಸಿಲ್ಲ ಅಂಥೇಳಿ ಸಮುದಾಯಗಳು ಇದೀಗ ಮಾತಾಡ್ತಾ ಇದೆ. CM ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಎಲ್ಲ ಸಚಿವರ ಅಭಿಪ್ರಾಯವನ್ನು CM ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಒಬ್ಬೊಬ್ಬರೇ ತಮ್ಮ ನಿಲುವನ್ನು ತಿಳಿಸ್ರಪ್ಪ ಅಂಥೇಳಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಆಕ್ಷೇಪಣೆಗಳ ಬಗ್ಗೆ ತಿಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಜಾತಿ ಗಣತಿಯ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ಇದೀಗ ಇಲ್ಲಿ